ಲೇಡೀಸ್ ಅಂಡ್ ಜೆಂಟಲ್ಮನ್, ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡು ಸಿದ್ದೇಶ್ವರ ಮಠ ನಾಡಿನ ಪ್ರಮುಖ ವೀರಶೈವ ಲಿಂಗಾಯತ ಮಠಗಳಲ್ಲಿ ಒಂದಾದ ಈ ಕ್ಷೇತ್ರಕ್ಕೆ ಬರೋಬ್ಬರಿ 5 ದಶಕಗಳು ಅಂದ್ರೆ 500 ವರ್ಷಗಳ ಭವ್ಯ ಆಧ್ಯಾತ್ಮಿಕ ಇತಿಹಾಸ ಇದೆ. ರಾಜಕೀಯ ನಾಯಕರು, ಉದ್ಯಮಿಗಳು ಸೇರಿದಂತೆ ಸಹಸ್ರಾರು ಜನ ಭಕ್ತರು ಅವರ ಪಾಲಿಗೆ ಇಲ್ಲಿನ ಮೂಲ ಪುರುಷರಾದ ಶ್ರೀ ಕರಿಬಸವ ದೇಶಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಯವರು ನಡೆದಾಡುವಂತಹ ದೈವ. ಭಕ್ತರು ಇವರನ್ನ ಅತ್ಯಂತ ಶ್ರದ್ಧೆಯಿಂದ, ಪ್ರೀತಿಯಿಂದ ಅಜ್ಜಯ್ಯ ಅಂತಾನೆ ಕರೀತಾರೆ. ಯಾವುದೇ ಹೊಸ ಕೆಲಸ ಆರಂಭ ಮಾಡೋದಕ್ಕೂ ಮುಂಚಿತವಾಗಿ ಭಕ್ತರು ಇಲ್ಲಿಗೆ ಬಂದು ಅಜ್ಜಯ್ಯನ ಅಪ್ಪಣೆ ಅಥವಾ ಅನುಮತಿಯನ್ನ ಪಡೆಯುವುದು ಇಲ್ಲಿನ ಸಂಪ್ರದಾಯ. ಹೇಗಿರುತ್ತೆ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಅಂದಹಾಗೆ ಈ ಮಠದ ಇತಿಹಾಸ ರೋಚಕ ಹಾಗೆ ಪವಾಡ ಸದೃಶ್ಯವಾಗಿದೆ. ಹಿಂದೆ ನೊಳಂಬ ರಾಜರು ನಿರ್ಮಾಣ ಮಾಡಿದಂತಹ ನೊಳಂಬ ಕೆರೆಯೇ ಕಾಲಕ್ರಮೇಣ ನೊಣವಿನ ಕೆರೆಯಾಗಿತ್ತು. ಒಂದ್ ಕಾಲದಲ್ಲಿ ಪಶುಪಾತ ಕಾಳಮುಖ ಶೈವ ಶಾಖೆಯ ಪ್ರಬಲ ಕೇಂದ್ರವಾಗಿದ್ದ ಈ ಪ್ರದೇಶ 1500ನೇ ಇಸ್ವಿಯಲ್ಲಿ ದಟ್ಟ ಅರಣ್ಯವಾಗಿತ್ತು. ವಿರಕ್ತ ಪರಂಪರೆಯ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಲೋಕ ಸಂಚಾರ ಮಾಡ್ತಾ ಈ ಕಗ್ಗಾಡಿಗೆ ಬಂದು ಧ್ಯಾನ ನಿರತರಾಗಿದ್ರು. ಈ ಸಮಯದಲ್ಲಿ ಹಾಗಲವಾಡಿ ಪ್ರದೇಶದ ಪಾಳೆಗಾರ ಮುದಿಯಪ್ಪ ನಾಯಕ ಬೇಟೆ ಆಡೋದಕ್ಕೆ ಕಾಡಿಗೆ ಬಂದಾಗ ಪ್ರಾಣಿ ಅಂತ ಅಂದ್ಕೊಂಡು ತಪ್ಪು ಗ್ರಹಿಕೆಯಿಂದ ಶ್ರೀಗಳ ಮೇಲೆ ಬಾಣ ಬಿಟ್ಟಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದ ಶ್ರೀಗಳು ಸಾವಿನಂಚಿನಲ್ಲೂ ಕರುಣೆಯನ್ನ ತೋರಿ ಇದೇ ಜಾಗದಲ್ಲಿ ಒಂದು ಮಠವನ್ನ ಕಟ್ಟಿಸು, ನಿನಗೆ ಒಳ್ಳೇದಾಗತ್ತೆ ಅಂತ ಉಸಿರನ್ನ ಚೆಲ್ಲಿದ್ರು. ಶ್ರೀಗಳ ಕೊನೆ ಇಚ್ಛೆಯಂತೆ ಪಾಳೆಗಾರ ಮುದಿಯಪ್ಪ ನಾಯಕ ಇಲ್ಲಿ ಮಠವನ್ನ ಕಟ್ಟಿಸ್ದ. ಕಾಡಿನ ಮಧ್ಯೆ ಸ್ಥಾಪನೆಯಾದ ಕಾರಣ ಇದೇ ಮುಂದೆ ಕಾಡು ಸಿದ್ದೇಶ್ವರ ಮಠ ಅಂತ ಪ್ರಸಿದ್ಧಿಯನ್ನ ಪಡ್ಕೊಳ್ತು. ಈ ಮಠದ ಪವಾಡಗಳು ಒಂದೆರಡಲ್ಲ. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನ ಪರಮ ಭಕ್ತರಾಗೋದಕ್ಕೆ ಒಂದು ಮರೆತು ಹೋಗದಂತಹ ಚಮತ್ಕಾರಿಕ ಘಟನೆ ಕಾರಣವಾಗಿದೆ. ಅದೊಂದು ಕಾಲದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ತಂದೆಗೆ ತೀವ್ರವಾದ ಸ್ಟ್ರೋಕ್ ಆಗಿತ್ತು. ಬೆಂಗಳೂರಿನ ದೊಡ್ಡ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ವೈದ್ಯರು ಇನ್ನು ಕೇವಲ 2 ಗಂಟೆಗಳು ಮಾತ್ರ ಇವರ ಜೀವ ಇರೋದಕ್ಕೆ ಸಾಧ್ಯ, ಕಾಲ ಮೀರಿ ಹೋಗಿದೆ ಅಂತ ಹೇಳಿ ಕೈ ಚೆಲ್ಲಿದ್ರು. ಇಡೀ ಕುಟುಂಬ ದುಃಖದ ಮಡುವಿನಲ್ಲಿ ಮುಳುಗಿ ಅಂತ್ಯಕ್ರಿಯೆಗೆ ಜಾಗವನ್ನು ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಕೆಶಿಗೆ ಮಠದ ಇಂದಿನ ಪೀಠಾಧ್ಯಕ್ಷರಾದ ಡಾಕ್ಟರ್ ಕರೆ ವೃಷಭ ದೇಶಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಯವರು ಬೆಂಗಳೂರಿನಲ್ಲೇ ಇರುವ ಮಾಹಿತಿ ಸಿಗುತ್ತೆ. ಓಡೋಡ್ ಹೋಗಿ ಶ್ರೀಗಳ ಪಾದಕ್ಕೆ ಬಿದ್ದಂತಹ ಡಿಕೆಶಿ ತಂದೆಯ ಜೀವ ಭಿಕ್ಷೆಯನ್ನ ಬೇಡ್ತಾರೆ. ಆಗ ಕೆಲ ಕಾಲ ಧ್ಯಾನ ಮಗ್ನರಾದ ಅಜ್ಜಯ್ಯನವರು ಒಂದು ಬಿಲ್ವ ಪತ್ರೆಯನ್ನ ನೀಡಿ ಇದನ್ನ 20 ನಿಮಿಷದ ಒಳಗೆ ನಿಮ್ಮ ತಂದೆಯ ತಲೆಯ ಕೆಳಗಿಡಿ ಅಂತ ಹೇಳಿ ಅಪ್ಪಣೆಯನ್ನ ಕೊಡ್ತಾರೆ. ಬೆಂಗಳೂರಿನ ಟ್ರಾಫಿಕ್ ನಡುವೆ 20 ನಿಮಿಷದಲ್ಲಿ ಆಸ್ಪತ್ರೆ ತಲುಪುವುದು ಅಸಾಧ್ಯವಾಗಿದ್ರು. ಡಿಕೆಶಿ ಕಾರ್ ಹತ್ತದಾಗ ಪವಾಡ ಎಂಬಂತೆ ಎಲ್ಲೂ ಕೂಡ ಟ್ರಾಫಿಕ್ ಸಿಗದೆ ಪ್ರತಿಯೊಂದು ಕಡೆಯೂ ಕೂಡ ಗ್ರೀನ್ ಸಿಗ್ನಲ್ ಸಿಗ್ತಾ ಹೋಗುತ್ತೆ. ಆಸ್ಪತ್ರೆಗೆ ತಲುಪಿ ತಂದೆಯ ತಲೆ ಅಡಿಯಲ್ಲಿ ಬಿಲ್ವಪತ್ರೆಯ ಇಟ್ಟಂತಹ ಕೆಲವೇ ಕ್ಷಣಗಳಲ್ಲಿ ಡಿಕೆಶಿಯ ತಂದೆ ಚಮತ್ಕಾರದಂತೆ ಗುಣಮುಖರಾಗ್ತಾರೆ. ಅಂದಿನಿಂದ ಇಂದಿನವರೆಗೂ ಡಿ.ಕೆ. ಶಿವಕುಮಾರ್ ಅವರ ಬಾಳಿನಲ್ಲಿ ಏನೇ ಕಷ್ಟ ಸುಖ ಏನೇ ಬರಲಿ, IT ರೈಡ್ನಂತಹ ಸಂಕಷ್ಟ ಎದುರಾಗಲಿ, ಅವರು ಮೊದಲು ಧಾವಿಸೋದೇ ಈ ಅಜ್ಜಯ್ಯನ ಸನ್ನಿಧಾನ. ಬರೀ ಡಿ.ಕೆ. ಶಿವಕುಮಾರ್ ಮಾತ್ರ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ, ಎಚ್.ಡಿ. ಕುಮಾರಸ್ವಾಮಿ, ಹಾಗೇನು ಬಿ.ಎಸ್. ಯಡಿಯೂರಪ್ಪ, ಸದಾನಂದ ಗೌಡರು ಸೇರಿದಂತೆ ಪಕ್ಷ ಭೇದವಿಲ್ಲದೆ ದೇಶ ವಿದೇಶಗಳ ಲಕ್ಷಾಂತರ VVIP ಹಾಗೆ ಸಾಮಾನ್ಯ ಭಕ್ತರು ಇಲ್ಲಿಗೆ ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಮಠದ ಗದ್ದುಗೆಯ ಸನ್ನಿಧಿಯಲ್ಲಿ ಶ್ರೀಗಳು ನುಡಿಯುವಂತಹ ಭವಿಷ್ಯ ಮತ್ತು ನೀಡುವಂತಹ ಪ್ರಸಾದ ಎಂದಿಗೂ ಸಹ ಸುಳ್ಳಾಗೋದಿಲ್ಲ ಅನ್ನುವಂತಹ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಧಾರ್ಮಿಕ ಕೇಂದ್ರ ಮಾತ್ರವಲ್ಲದೆ
ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ಅನ್ನದಾಸೋಹ, ಜ್ಞಾನದಾಸೋಹ ಹಾಗೆ ಸಾಮಾಜಿಕ ಸೇವೆಗಳ ಮೂಲಕ ಈ ಮಠ ನಿರಂತರವಾಗಿ ಬೆಳಕಾಗ್ತಾ ಇದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.